ಪರೀಕ್ಷೆ ಹರಿಗೆ ಪರೀಕ್ಷೆ ಹರಿಯೇ ಪರೀಕ್ಷೆ ಮಾಡುವ ಹರಿಗೆ ಪರೀಕ್ಷೆ ಈ ಪರೀಕ್ಷೆ ಯಾವುದು ಪರೀಕ್ಷೆ? ಇದು ಅಂತಿಮ ಪರೀಕ್ಷೆ. ವಾರ್ಷಿಕ. ನಾವು ಎಂತಹ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರು? ಪ್ರಥಮದ್ದಲ್ಲ ಮಧ್ಯದ್ದಲ್ಲ ನೇರ. ನಾವು ಬೆರಳು ತೋರಿಸಿದ್ರೆ ಕೈಯನ್ನೇ ನುಂಗುವ, ಕೈ ತೋರಿಸಿದ್ರೆ ಇದು ದೇಹವನ್ನೇ ನುಂಗುವ ಅಷ್ಟು ಸಾಮರ್ಥ್ಯ ಉಂಟು ನಮಗೆ. ಹೌದಾ? ಹಾಗಿದ್ರೆ ನಾನು ತೋರಿಸ್ತೇನೆ. ಯಾರಂತ ಆಲೋಚನೆ ಮಾಡಿ ಹೇಳ್ಬೇಕು. ಸರಿ ಆಯ್ತು. ನನ್ನಪ್ಪ ಅಪ್ಪ ನನ್ನಪ್ಪ ಅಪ್ಪ ಮೇಲೆ ನೋಡು. ಅಪ್ಪ ಅಪ್ಪ ಅಪ್ಪ. ಅಯ್ಯೋ ದೇವ್ರೇ ಶ್ರೀನಿವಾಸ, ನಾವೊಂದು ಈ ಹುಡುಗಿಯರಲ್ಲಿ ವ್ಯವಹಾರ ಇಟ್ಟುಕೊಂಡದ್ದೇ ತಪ್ಪಾಗಿ. ಯಾಕೆ? ಇಷ್ಟು ಸಣ್ಣ ಪ್ರಾಯದ ಹುಡುಗಿ, ಪಾಪ ನಿನ್ನ ಮಾವ ಬೇಗ ಮೇಲೆ ಹೋದ್ರಲ್ಲ. ಓ ಮಾವನವರೇ, ನಿಮಗೆ ನಮ್ಮದು ಇಲ್ಲಿಂದಲೇ ಚಿರಶಾಂತಿ. ಸತ್ತದಂತ ಯಾರು ಹೇಳಿದ್ರು? ಈಗ ಹೇಳಿದ್ದಿ ಅಪ್ಪ ಮೇಲೆ ತೋರಿಸಿದ್ದು ನನ್ನಮ್ಮ. ಅಮ್ಮ ಕೆಳಗೆ ನೋಡು. ಅಮ್ಮ ಅಮ್ಮ ಅಮ್ಮ. ಶ್ರೀನಿವಾಸ ಸ್ವಲ್ಪ ಹೇಳ. ಅಯ್ಯೋ ನನಗೆ ಗೊತ್ತಿಲ್ಲಮ್ಮ, ನೀವು ಇಲ್ಲೇ ಮಲಗಿದ್ದೀರಂತೆ. ನೀವು ಗೊತ್ತಿಲ್ಲದೆ ನಿಮ್ಮ ಜಾಗವನ್ನು ಮೆತ್ತಿ ಅಪವಿತ್ರ ಮಾಡಿಬಿಟ್ಟೆವು. ಆ ಅಶುಭ ಸಂದರ್ಭದಲ್ಲಿ ಬರ್ಲಿಕ್ಕಾಗ್ಲಿಲ್ಲ. ಇವತ್ತಾದ್ರೂ ಬಂದಿದ್ದೇವೆ. ಒಂದು ಹೂವಿನ ತುಂಬು ಇಲ್ಲ, ಎಲ್ಲಿ ಮಂಡೆಯಲ್ಲೂ ಇಲ್ಲ. ನಿಮ್ಮ ಆತ್ಮಕ್ಕೂ ನಮ್ಮದು ಶುದ್ಧ ಅಂತೇಳಿ. ಅವಳ ಅಮ್ಮನನ್ನು ಹುಗ್ಗದಿಲ್ಲ ಅಂತ ಯಾರು ಹೇಳಿದ್ದು? ಅವಳು ಹೇಳಿದ್ಲು ಕೆಳಗೆ ತೋರಿಸಿದ್ದು. ಅದು ಕೆಳಗೆ ಅಮ್ಮ ಮಲಗಿದ್ದು. ಪರೀಕ್ಷೆ ಅಂತ ಹೇಳಿದಲ್ವಾ ಮೊದಲೇ? ಪರೀಕ್ಷೆ ಅದೆಂತದ್ದು ಪರೀಕ್ಷೆ? ಪರೀಕ್ಷೆಯಲ್ಲಿ ಹಿಂದೆ ಉಳಿಯೋದು, ಅದ್ಯಾಕೆ? ಮುಂದೆ ನಾವು. ಮೇಲೆ ಏನ್ ತೋರಿಸಿದ್ದು? ಮೇಲೆ ಆಕಾಶ. ಆಕಾಶ. ನನ್ನ ಅಪ್ಪನ ಹೆಸರು ಆಕಾಶ ರಾಯ. ಆಕಾಶ ಅದು ರಾಯ. ಹಾ. ಆಗ ರಾಯ ಯಾಕೆ ಬಿಟ್ಟದ್ದು? ಯಾರು? ನೀವು ಪರೀಕ್ಷೆ ಅಂತ ಹೇಳಿದ್ರಿ, ಅದು ಬಿಟ್ಟ ಸ್ಥಳ ತುಂಬಿಸ್ಲಿಕ್ಕೆ ನೀವು. ನನ್ನ ಅಪ್ಪನ ಯೋಗದ ಹೆಸರು ಆಕಾಶ ರಾಯ. ಆಕಾಶ ರಾಯ. ಕೆಳಗೆ ಯಾಕೆ ತೋರಿಸಿದ್ದು? ಯಾಕೆ? ಏನ್ ಕಾಣ್ತಾ ಉಂಟು? ಭೂಮಿ. ಭೂಮಿ ತಾಯಿ. ಓ ಭೂತಾಯಿ ನಿಮ್ಮ ಭೂಮಿ ದೇವಿ. ಭೂತಾಯಿ. ಭೂತಾಯಿ ಅವಳಮ್ಮ. ಧರಣಿ ದೇವಿ ಮತ್ತು ಆಕಾಶನ ಚೊಚ್ಚಲ ಮಗಳು ನಾನು. ನನ್ನ ಹೆಸರು ಹೇಳಲೇಬೇಕು. ಕತೆ ಉಂಟು ನನ್ನದು. ಕತೆ? ಕತೆಗೆ ಹುಟ್ಟಿದ್ದ? ಅಲ್ಲಪ್ಪ, ನನ್ನ ಹುಟ್ಟಿನಲ್ಲೊಂದು ಕತೆ ಆಡಕ್ಕೆ. ನಿನ್ನ ಕತೆ ಉದ್ದ ಮಾಡಬೇಡ, ಆದಷ್ಟು ಗಿಡ್ಡ ಮಾಡಿ ಬೇಗ ಹೇಳು. ಕಾಲಮಿತಿಯಲ್ಲೇ ಮುಗಿಸ್ತೇನೆ ನಾನು. ಸಮಯದ ಅಭಾವ ಉಂಟು. ಕಾಲಮಿತಿ ಕಾಲ ದಾಟಿ ಮುಂದೆ ಬಂದಾಯ್ತು. ನಾವು ಇನ್ನು ಕಾಲಮಿತಿ ಹಾಗಲ್ವಾ? ನನ್ನ ತಂದೆ ಮತ್ತು ತಾಯಿ ಮಕ್ಕಳೆಲ್ಲ ಸಂದರ್ಭದಲ್ಲಿ ಚಿಂತೆಯನ್ನು ಮಾಡ್ತಾ ಇದ್ರಂತೆ. ಅದಕ್ಕೆ ಚಿಂತೆ ಮಾಡುದಲ್ಲ, ವೈದ್ಯರ ಬಳಿ ಹೋಗ್ಬೇಕು. ಯಾಕೆ? ಏನ್ ಆರೋಗ್ಯ ಸರಿ ಇಲ್ವಾ? ಮಕ್ಕಳಿಲ್ಲ ಅಂತೇಳಿ ಚಿಂತೆ ಮಾಡಿ ಕೂತ್ರೆ ಅಂತ. ಹಾಗಲ್ವಾ? ಮದುವೆಯಾಗಿ ಎಷ್ಟೋ ಸಮಯಗಳವರೆಗೆ ಮಕ್ಕಳು ಆಗುವುದಿಲ್ಲ. ಅಪ್ಪ ಹೊರದೇಶಕ್ಕೆ ಹೋಗಿದ್ರ? ಅಪ್ಪ ಹೊರದೇಶಕ್ಕೆ ಹೋಗಿ ಹಾಗಲ್ವಾ? ಮದುವೆ ಆಗಿದ್ರೆ ಕೆಲವರಿಗೆ ಮಕ್ಕಳಾಗುದು ಗೊತ್ತಿಲ್ಲ. ಸಂತಾನ ಭಾಗ್ಯ ಕೆಲವರಿಗೆ ಇರುವುದಿಲ್ಲ. ಹಾಗೆ 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 ಚಿಂತೆಗಿರುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣರೊಬ್ಬರು ಬಂದರಂತೆ. ಪುತ್ರಕಾಮೇಶಿ ಯಾಗವನ್ನು ಮಾಡುವ ಮೂಲಕ ಪುತ್ರ ಸಂತಾನವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಹೇಳಿದ್ರಂತೆ. ಯಾಕೋ ನಗು? ಈಗೂ ಉಂಟೆ. ಈಗ ಹೇಳ್ತೇನೆ ನಾನು. ಆವಾಗ ಹೇಳಿ. ನೀನು ಆ ಸಂತಾನವನ? ಪುತ್ರ ಕೆಮಿಸ್ಟ್ರಿ ಯಾಗ ಮಾಡಿದ್ರೆ ಪುತ್ರ ಕೆಮಿಸ್ಟ್ರಿ ಯಾಗ ಮಾಡಿದ್ರೆ ಮಕ್ಕಳ ಪುತ್ರ ಕಾಮೇಷ್ಟಿ ಯಾಗ. ಕಾಮೇಷ್ಟಿ. ಹಾಗೆ ನನ್ನಪ್ಪ ಪುತ್ರಕಾಮೇಶಿ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಜಾಗವನ್ನು ಚಿನ್ನದ ನೇಗಿನಂತೆ ಉಳುವಂತ ಕ್ರಮ ಹೊಂದಿತ್ತಂತೆ. ಹೋಗ್ಬೋದು ಅವ್ರೆ. ಹಾ. ಎಂತ ಹಸಿ ಹಸಿ ಸುಳ್ಳು ಹೇಳುದು ಮಾರ್ರೆ. ಬಹುಶಃ ಹೀಗಿರ್ಬೋದು. ಈ ಮರದ ನೇಗಿಲಿಗೆ ಇಲ್ಲಿ ಆ ಮೊನೆಯನ್ನು ಸ್ವಲ್ಪ ಚಿನ್ನ ಅಂಟಿಸಿದ್ದ ಅಂತ, ಅದನ್ನು ಚಿನ್ನದ ನೇಗಿಲು ಅಂತ ಹೇಳುದು. ನಿನ್ನಪ್ಪ ನನ್ನಪ್ಪ. ಅವಳ ತಂದೆ ಸಾಮಾನ್ಯನ ಬೇಕಾದಷ್ಟು ಇಲ್ವಾ ಅವನಲ್ಲಿ? ಬಂಗಾರ ಉಂಟ. ಚಿನ್ನದ ನೇಗಿಲ ಉಳುವಂತಹ ಸಂದರ್ಭದಲ್ಲಿ ಮನೆಗೆ ತಾಗಿತ್ತಂತೆ. ಎಂತದ್ದು? ಪೆಟ್ಟಿಗೆ ಒಂದು. ಹೌದಾ? ಪೆಟ್ಟಿಗೆ. ಹಾ, ಅದನ್ನಪ್ಪ ಜಾಗೃತಿಯಿಂದ ತಂದು ಅರಮನೆಯಲ್ಲಿ ಇಟ್ಟರಂತೆ. ಮರುದಿವಸ ಹೋಗಿ ಬಾಗಿಲನ್ನು ತೆರೆದಾಗ ಒಂದು ತಾವರೆ ಇತ್ತಂತೆ. ಮುದುಡಿದ ತಾವರೆ ಅರಳಿತ್ತು. ಇಬ್ಬನಿಗೆ ಅರಗಿತು. ಅದರಲ್ಲೊಂದು ಶಿಶು ಇತ್ತು. ಆ ಶಿಶುವೇ ಈ ಶಿಶು. ಇಲ್ಲ, ಇವಳಿಗೆ ತಲೆ ಪೂರ್ತಿ ಕೆಟ್ಟೋಗಿದೆ. ಇವಳದ್ದು ಕತೆ ಕೇಳಿದ್ರೆ ಇವಳು ದೊಡ್ಡ ಸಂಗತಿ ಮಾಡಿ ಹೇಳ್ತಾ ಇದ್ದ. ಬಹುಶಃ ಅದು ಹೀಗೆ. ಹೇಗೆ? ಯಾರ ಕುಡಿಲಿಕ್ಕೆ ಅಂದಾಜು ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಅವನ ಕುಟುಂಬದವರು ಬಂದ್ರು. ಇನ್ನು ನೋಡಿದ್ರೆ ಇವನದ್ದು ಮಾನ ಮರ್ಯಾದೆಲ್ಲ ಹೋಗುತ್ತದೆ ಅಂತೇಳಿ ಇದ್ದದ್ದೆಲ್ಲ ಬಗ್ಗಿಸಿದ್ದು ಮುಚ್ಚಳ ಹಾಕಿತ್ತದು. ಇದು ಹೋಗಿ ತಾವರೆ ಒಳಗೆ ಸೇರಿಕೊಂಡದ್ದು. ಅದನ್ನು ದೊಡ್ಡ ಕತೆ ಮಾಡಿ ಹೇಳ್ತಾ ಇದ್ದ. ನೀನು ಯಾವುದನ್ನು ಹೇಳುದು? ಸೀಸ ಅಲ್ಲ. ಅಯ್ಯೋ ಅದಲ್ವಾ? ಶಿಶು ಶಿಶು ಸೀಸ ಅಲ್ಲ. ಆ ಕೂಸೆ ಈ ಕೂಸು. ಇದು ಕೂಸ. ಇದು ಒಳ್ಳೆ ಬೆಳೆದ ಶಿಶು. ಪದ್ಮದಿಂದ ಹುಟ್ಟಿದ ಕಾರಣ ನನ್ನ ಹೆಸರು ಪದ್ಮಾವತಿ. ಪದ್ಮಾವತಿ. ನಿನ್ನೊಟ್ಟಿಗೆ ಬಂದು
ನಾನು ಇಷ್ಟವರೆಗೆ ಮುಟ್ಟಿಬಿಟ್ಟೆ. ಸ್ವಲ್ಪ ನಿಲ್ಲು ಅಮ್ಮ, ದಯವಿಟ್ಟು ಕ್ಷಮೆ ಇರಲಿ. ನಾನು ಈ ಜಾಗಕ್ಕೆ ಇನ್ನೂ ಬರುವುದಿಲ್ಲ, ಇವತ್ತೇ ಸಾಕು. ಅಮ್ಮ ದಯವಿಟ್ಟು ಕ್ಷಮೆ ಇರಲಿ. ನಾವು ಆಡಿದ್ರಲ್ಲಿ ಮಾಡಿದ್ರಲ್ಲಿ ಇಂಥದ್ರಲ್ಲಿ ತೆಗೆದ್ರಲ್ಲಿ ಏನಾದರೂ ತಪ್ಪಿಟ್ಟಿದ್ರೆ ಕ್ಷಮಿಸಬೇಕು. ನಿಮ್ಮದು ಜ್ಞಾನ ದೃಷ್ಟಿ, ನಮ್ಮದು ಚರ್ಮ ದೃಷ್ಟಿ. ಏನಾದರೂ ತಪ್ಪುಗಳು ಆಗಿರಬಹುದು, ಆಗಿದ್ರೆ ಕ್ಷಮಿಸಬೇಕು. ಈ ಕಾಲಕಾಲಕ್ಕೆ ನೇಮ ಬೇಕಾ, ಕೋಲ ಬೇಕಾ, ಏನು ಬೇಕು ಕೊಡಿಸುವ ನಿಮಗೊಂದು. ಪುಣ್ಯಾತ್ಮ, ನೀನು ಯಾಕೆ ನಮಸ್ಕಾರ ಮಾಡಿದ್ದು? ಹೆಣ್ಣಿಗೆ ನಮಸ್ಕಾರ ಮಾಡುವ ಕ್ರಮ ಉಂಟೆ? ಎಲ್ಲ ನಗಾಡ್ತಾ ಇದ್ದಾರೆ. ಹೆಣ್ಣಿಗೆ ಮಾಡುವ ಕ್ರಮ ಇಲ್ಲ, ಧೂಮಾವತಿ ದೈವ. ಇದು ಹೇಳಿದ್ದು ನಾನು ಧೂಮಾವತಿ. ನಿನ್ನ ತಪ್ಪಲ್ಲ. ಹರಕೆದಲ್ಲಿ ಕೈ ಹಾಕಿ ಬಂದಿದ್ದಾದ್ರು. ಎಲ್ಲಿಗೆ ಹರಕೆಗೆ ಕೈ ಹಾಕುದು? ನನ್ನ ಕುಟುಂಬದ ಮೂಲವೇ ಸಿಗಲಿಲ್ಲ ಇನ್ನು. ಹರಕೆಗೆ ಹಾಗಲ್ವಾ? ಅವಳ ಹೆಸರು ಪದ್ಮಾವತಿ. ಪದ್ಮಾವತಿಯ? ನನಗೆ ಕೆಂಪು ಕೆಂಪು ಕಾಣ್ತದೆ ಧೂಮಾವತಿ ಆಗಿ. ಸಖಿಯರನ್ನು ಕೂಡಿಕೊಂಡು ವನವಿಹಾರಕ್ಕೆ ಬಂದವಳು ನಾನು. ವನವಿಹಾರ ಆಡಿ ಆಯ್ತು, ತಡ ಮಾಡು ಸರಿ ಅಲ್ಲ? ಎಂತದ ಬೆಚ್ಚ. ಏನಾಯ್ತು?